ಸರಗೂರು ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ. ಕಬಿನಿ ಅಣೆಕಟ್ಟೆಯ ಕಾಮಗಾರಿಗೆ ಕೂಲಿ ಕೆಲಸ ಮಾಡಿ ತಮ್ಮ ಜಮೀನುಗಳನ್ನು ಅಲ್ಪ ಪರಿಹಾರಕ್ಕೆ ನೀಡಿ ಜಲಾಶಯ ಕಟ್ಟಲು ಶ್ರಮಿಸಿದ ಬಸಾಪುರ ಗ್ರಾಮದ ಜನತೆಗೆ ಇಂದು ಕುಡಿಯಲು ನೀರಿಲ್ಲ. ಕಳೆದ 15 ದಿನಗಳಿಂದಲೂ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಪಡುತ್ತಿದ್ದಾರೆ. ಪಂಚಾಯಿತಿ ಅಧಿಕಾರಿಗಳನ್ನು ಕೇಳಿದರೆ ಉಡಾಫೆ ಉತ್ತರ. ಸಂಬಂಧಪಟ್ಟ ಅಧಿಕಾರಿಗಳು ವಾಟರ್ಮ್ಯಾನ್ ಮತ್ತು ಪಿಡಿಒ ಮೇಲೆ ಕ್ರಮ ಜರುಗಿಸಿ ಕೂಡಲೇ ಸಮಸ್ಯೆ ಪರಿಹರಿಸಿ ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ನಮಗೆ ನೀರು ಬೇಕಲೇಬೇಕು. ನಮ್ಗೆ ನೀರಿಲ್ಲ. ಇನ್ನೊಂದು ತಿಂಗಳು 15 ದಿನ ಆಯ್ತು ನಮ್ಗೆ ನೀರು ಬಿಟ್ಟು. ನಮ್ಮ ನೀರು ಬೇಕಲೇಬೇಕು. ನಮ್ಮ ಜಮೀನುಗಳಲ್ಲೇ ಮುಳುಗಡೆಯಾಗಿ ನಮ್ಮ ಜಮೀನುಗಳನ್ನೆಲ್ಲ ಮುಳುಗಡೆ ಕೊಟ್ಬಿಟ್ಟು ಬಂದಿದ್ದೀವಿ. ಡ್ಯಾಮ್ ಕಟ್ಟಕ್ಕೆ ನಮ್ಮ ಜಮೀನೆಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ ಸರ್. ನಮಗೆ ಕುಡಿಯೋಕೆ ನೀರಿಲ್ಲ. ನಾವು 2 ಕಿಲೋಮೀಟ್ರ್ ಹತ್ತಿರದಲ್ಲಿ ಇದ್ಕೊಂಡು ನಮಗೆ ಕುಡಿಯೋಕೆ ನೀರಿಲ್ಲ ಸರ್. 15 ದಿನ ಆಯಿತು ನೀರು ಬಿಟ್ಟು. ಸ್ನಾನ ಮಾಡೋಕ್ಕೆ ನೀರಿಲ್ಲ, ವಾಶ್ರೂಮ್ಗೆ ಹೋಗಕ್ಕೆ ನೀರಿಲ್ಲ. ಭಾರಿ ಪ್ರಾಬ್ಲಮ್ ಆಗ್ತಿದೆ ಸರ್. ದಯವಿಟ್ಟು ನಮ್ಗೆ ನ್ಯಾಯನೂ ಬೇಕು, ಪಿಡಿಯೋನು ತೆಗ್ದಾಕ್ಬಿಟ್ಟು ಸರ್. ನಾವು ಡ್ಯಾಮ್ ಕಟ್ಟಕ್ಕೆ ಸಲಗ ಜಮೀನು ಗುಡ್ಗಟ್ಟು ಬಂದಿರೋರು ನಮ್ಗೆ ಇಲ್ಲಿ ಕುಡಿಯೋಕೆ ನೀರು ಕೊಡ್ತೇ ಇಲ್ಲ. ನಮ್ಗೆ ಈಗ ಜಮೀನಿನಲ್ಲಿ ಕೊಟ್ಬಿಟ್ಟು ಬಂದಿರೋದು ಯಾಕೆ ನಾವು ನೀರು ಕುಡಿಯೋಕೆ ತಾನೇ ಅಲ್ವಾ? 2 ಕಿಲೋಮೀಟ್ರ್ನಿಂದ ನಾವು ನಮ್ಗೆ ನೀರು ಬೇಕು, ನ್ಯಾಯ ದೊರಕಿಸ್ಕೊಡಿ. ನಮ್ಗೆ ಯಾತಿಗೆ ನಾವು ನೀರು ಸಲಗ ತಾನೇ ಇಲ್ಲಿ ಬಂದಿರೋದು. ಕಬಿನಿ ಡ್ಯಾಮ್ಗೆ ನಮ್ಮ ತಂದೆ ತಾಯಿಗಳು ಎತ್ತಾದ ಮುತ್ತಾದ ಕಾಲದಿಂದ 10,000 ಎಕರೆನ ಕೊಟ್ಬಿಟ್ಟು ಇವತ್ತು ಬಸಾಪುರ ಗ್ರಾಮಕ್ಕೆ ಬಂದು ಸೇರ್ಕೊಂಡು ಇವತ್ತು ಅಧಿಕಾರಿಗಳು ನೀರು 15 ದಿನದಿಂದ ಕುಡಿಯೋಕೆ ನೀರಿಲ್ಲ ಜನಗಳಿಗೆ. ಅಧಿಕಾರಿಗಳಿಗೆ ಹೇಳಿದ್ರೆ ನಾವು ಸ್ಪಂದಿಸ್ತೇ ಇಲ್ಲ. ಮತ್ತೆ ಬಂದು ಕರೆದ್ರೆ ಗ್ರಾಮ ಭೇಟಿ ಕೊಡಿ ಅಂತಂದ್ರೆ ನಾವು ಬರೋಕ್ಕಾಗಲ್ಲ, ಅಲ್ಲಿ ಇಲ್ಲಿ ಅಂತ ಇದ್ದದ ನೆಪ ಹೊಡ್ತೀವ್ರ. ದಯಮಾಡಿ ನಮ್ಮ ಜನಗಳಿಗೆ ಮುಳುಗಡೆ ರೈತಾಪಿ ಜನಗಳಿಗೆ ನೀರು ಕೊಡಬೇಕು ಅಂತ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತೀವಿ. 600 ಎಕರೆಷ್ಟು ಕಬಿನಿ ಡ್ಯಾಮ್ಗೆ ಮುಳುಗಡೆ ಮಾಡಿ ತ್ಯಾಗ ಮಾಡಿ ನಮ್ಮ ಜೀವನ ತ್ಯಾಗ ಮಾಡಿ ಕಬಿನಿ ಡ್ಯಾಮ್ ಕಳಿಸು. ಆದರೂ ಈ ಗ್ರಾಮಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ 15 ದಿನ ಆಗಿದೆ ನೀರು ಬಿಟ್ಟು. ನೀರಿನ ಅಭಾವ ಭಾಳ ತೊಂದರೆ ಆಗಿದೆ. ಇದು ಸಂಬಂಧಪಟ್ಟ ಪಿಡಿಒ ಗ್ರಾಮ ಪಂಚಾಯತಿ ಅವ್ರಿಗೆ ಹೇಳಿದ್ರೆ ಅವರು ಉದಾಸೀನ ಮಾಡ್ತಾ ಇದ್ದಾರೆ. ಕುಡಿಯೋಕೆ ನೀರಿಲ್ಲ. ಈ ಹ್ಯಾಂಡ್ ಪಂಪು ಸ್ಕೂಲ್ ಮಕ್ಕಳಿಗೂ ತೊಂದರೆ ಆಗ್ತಾ ಇದೆ. ಇರೋದೊಂದು ಹ್ಯಾಂಡ್ ಪಂಪು. ಈ ಪಂಪಲ್ಲಿ ಒತ್ತಿ ಏನು ಜನ ನಾವು ದಿನನಿತ್ಯ ನಾವು ಮಾಡ್ತಕ್ಕಂಥ ಒಂದು ಬಾತ್ರೂಮ್ಗೆ ಆಗ್ಬೋದು, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲಕ್ಕೂ ತೊಂದರೆ ಇದೆ. ದಯಮಾಡಿ ಈ ಅಧಿಕಾರಿಗಳು ಪಂಚಾಯತಿ ನಮ್ಮ ಪಿಡಿಒ ಆಗಿರ್ಬೋದು ಇವಾಗ ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ. ನಮ್ಗೆ ಕುಡಿಯೋ ನೀರನ್ನ ಒದಗಿಸೊಟ್ಟು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಅಷ್ಟೇ. ಈಗ ಅಧಿಕಾರಿಗಳು ಈಗ ಒಂದು 10 HP ಮೋಟ್ರು, ಒಂದು 7 HP ಮೋಟ್ರ್ ಇದೆ, 2 ಪೈಪ್ ಲೈನ್ ಇದೆ. ವಾಟರ್ ಮ್ಯಾನ್ಗೂ ಕೂಡ ನಾವು ಗಮನಕ್ಕೆ ತಂದು ಹಿಂಗಾಗಿ ಒಳ ತುಂಬಿ ಸೇತುವೆ ತುಂಬ ಹರಿಯೋದ್ರಿಂದ ಸಮಸ್ಯೆ ಇದೆ. ಹಾಗಾಗಿ ನಾವು 2 ಬೋರ್ಗಳು ರೆಡಿ ಮಾಡ್ಕೊಂಡು 2 ಟ್ಯಾಂಕ್ ಇದೆ, 2 10 HP ಮೋಟ್ರು, ಒಂದು 7 HP ಮೋಟ್ರ್ ಇದೆ, ರೆಡಿ ಮಾಡ್ಕೊಂಡು ಬಿಡುವಂಥ ವಾಟರ್ ಮ್ಯಾನ್ ಕೂಡ ಗಮನಕ್ಕೆ ತಂದು. ವಾಟರ್ ಮ್ಯಾನ್ ಕೂಡ ನಮಗೂ ಸ್ಪಂದಿಸ್ತೇ ಇಲ್ಲ. ಸದಸ್ಯರು 3 ಜನ ಹೇಳಿ ನಮ್ಮ ಆಭೂಷ ಉದ್ದೇಶಕರ ಪೂರ್ವಕವಾಗಿ ನಮ್ಮ ಮಾತುಗಳನ್ನ ಒಂದು ವರ್ಷ ಕಾಲದಿಂದ ವಾಟರ್ ಮ್ಯಾನ್ ನಮ್ಮನ್ನ ಮಾತಾಡ್ತೇ ಇಲ್ಲ ನಮ್ಮ ಜೊತೆಗೆ. ಆ ಸಮಸ್ಯೆಯಿಂದ ಇವತ್ತು ಜನಗಳಿಗೆ ಕುಡಿಯೋ ನೀರು ಸಮಸ್ಯೆ ಆಗಿದೆ. ನಮ್ಮ ಸ್ಕೂಲಲ್ಲಿ ಮಕ್ಕಳು ಕುಡಿಯೋಂಥ ನೀರನ್ನ ಜನಗಳೆಲ್ಲ ಉಪಯೋಗಿಸ್ಕೊಂಡು ನೀರು ಕುಡಿತಾ ಇದ್ದೀವಿ. ನಮ್ಮ ಮಾತುಗಳು ಕೂಡ ಗಮನಿಸ್ತೇ ಇಲ್ಲ, ತಗತೇ ಇಲ್ಲ. ಹಾಗಾಗಿ ಸಮಸ್ಯೆ ಏನಿದೆ ಅಂತಂದರೆ ನಮಗೆ ನೀರಿನ ಕೊರತೆ ಇರೋದ್ರಿಂದ ಈಗ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ. ನಾವು ಕೂಡ ಪಿಡಿಒ ಗಮನಕ್ಕೆ ತಂದೆ. ಅವರು ಮೀಟಿಂಗ್ ಇದೆ, ಬರೋಕ್ಕಾಗಲ್ಲ. ಕಾರಣಾಂತರದಿಂದ ನಾನು ಬಿಲ್ ಕಲೆಕ್ಟರ್ ಕಳಿಸ್ತೀನಿ ಅಂದ್ಬಿಟ್ಟು ಅವ್ರನ್ನೂ ಕೂಡ ಕಳಿಸಿದ್ರು. ಪಿಡಿಒ ಬಂದಿಲ್ಲ. ಹಾಗಾಗಿ ಸಮಸ್ಯೆ ಇದೆ. 2 ಮೋಟ್ರ್ ಇದ್ದು ಕೂಡ ವಾಟರ್ ಮ್ಯಾನ್ ಸ್ಪಂದಿಸ್ತೇ ಇಲ್ಲ. ಇದನ್ನ ಅಧಿಕಾರಿಗಳು ಗಮನಕ್ಕೆ ತಗೋಬೇಕು ಅಂದ್ಬಿಟ್ಟು ನಾನು ನಿಮ್ಮ ಮೂಲಕ ಮಾತಾಡ್ತೀನಿ. ಚೆನ್ನೈಕಾಂತ ಬಿರಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಬಸಾಪುರ ಗ್ರಾಮದ ನಿವಾಸಿ. ನಮ್ಮ ಗ್ರಾಮದಲ್ಲಿ ಡ್ಯಾಮು ಗೊತ್ತೇ ಇದೆ ಎಲ್ರಿಗೂ. ಮುಳುಗಡೆ ಫಸ್ಟ್ ನಮ್ಮ ಗ್ರಾಮನೇ. ಆದಾಗಿ ವಲಸೆ ಬಂದು ಇಲ್ಲಿಗೆ ಪುನರ್ವಸತಿ ಅಂತ ಸರ್ಕಾರ ಮಾಡಿಕೊಟ್ಟಾಗ ಜಮೀನುಗಳು ಕೊಟ್ಟು ಮಾಮೂಲಿ ಪುನರ್ವಸತಿಗೆ ಏನು ಮಾಡಬೇಕು ಸೌಕರ್ಯ ಒದಗಿಸ್ಕೊಟ್ರು. ನಮ್ಮ ಗ್ರಾಮದ ಅಂತಂದರೆ ಎಂಟೈರ್ ತಾಲೂಕಲ್ಲಿ ನಮ್ಮ ನೀರಿನ ಅಭಾವ ಇರೋಂಥ ಗ್ರಾಮ ಅಂತಂದರೆ ನಮ್ಮ ಗ್ರಾಮನೇ. 382 ಹಳ್ಳಿಲಿ ನೀರಿನ ಅಭಾವ ಇರೋಂಥ ಗ್ರಾಮ ಅಂದ್ರೆ ಕಿತ್ತೂರು ಬಸಾಪುರ ಗ್ರಾಮ ಒಂದೇ. ಇದರಲ್ಲಿ ಅಧಿಕಾರಿಗಳಿಗಿಂತ ಹೆಚ್ಚಾಗಿ ವಾಟರ್ ಮ್ಯಾನ್ಗಳೇ ಭಾಳ ಅಧಿಕಾರ ಚಲಾಯಿಸೋರು.
ನಮ್ಮ ಜನಪ್ರತಿನಿಧಿಗಾಗಲಿ ಅಲ್ಲ ಸರ್ಕಾರಿ ನೌಕರರಿಗಿಂತ ಹೆಚ್ಚಾಗಿ ವಾಟರ್ಮನ್ಗಳ ಅಭಾವನ ನಾವು ಪಂಚಾಯತಿ ಉಪಾಧ್ಯಕ್ಷರಾದರೂ ಅವ್ರ ಬೆಲೆ ಕ್ರಮ ವಹಿಸೋಕ್ಕಾಯ್ತಿಲ್ಲ. ನಮ್ಮೂರಲ್ಲಿ 2 ಬೋರ್ ಇದೆ, ಒಂದು 10 HP ಬಿಟ್ಟಿದ್ದೀವಿ, ಒಂದು 7.5 HP ಬಿಟ್ಟಿದ್ದೀವಿ. ನೀರು ಯಥೇಚ್ಛವಾಗಿದೆ. ಗ್ರಾಮ ಅಂದರೆ ವಾಟರ್ ಮ್ಯಾನ್ ಒಬ್ಬನ ಸಮಸ್ಯೆನೇ ಹೆವಿ ಆಗ್ಬಿಟ್ಟಿದೆ ನಮಗೆ. ದಯಮಾಡಿ ಅಧಿಕಾರಿ ವರ್ಗದವರಾಗಿರಲಿ, MLA ಅವರು ಸರ್, ನಾವು ಜನಾಂಗದವ್ರಿಗಿಂತ ಮುಖ್ಯವಾಗಿ ನಮ್ಮೂರು ಗ್ರಾಮದ ನಿಮ್ಗೆ ಹೇಳಿದ್ವಿ, ಮೊಟ್ಟ ಮೊದಲನೇದಾಗಿ 384 ನಮ್ಮೂರೇ ನೀರಿನ ಸಮಸ್ಯೆ ಒಂದೇ. ಅಂದರೆ ಆಸ್ತಿ ಕೊಟ್ಟಾಗ ಕಳ್ಕೊಂಡು ಬಂದು ಪರಿಹಾರ ಸಿಗಲಿಲ್ಲ. ಅಟ್ಲೀಸ್ಟ್ ನೀರಾದರೂ ಸಹ ನಾವು ನಿಮ್ಮೊಂದು ಯಾವಾಗ ಕೈ ಜೋಡ್ತೀವಿ, ಋಣಿಯಾಗಿರ್ತೀವಿ. ನಮ್ಮೂರಿಗೆ ಒಂದು ವಿಶೇಷವಾಗಿ ನೀರಿನ ಸೌಲಭ್ಯ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿ ನಾವು ಚಾರ್ಜ್ ತಗೋಬೇಕಾದದ್ದು. ದಯಮಾಡಿ ಇದಕ್ಕೆ ಮಾನ್ಯತೆ ಕೊಡಿದ್ರೆ ವಾಟರ್ ಮ್ಯಾನ್ಗಳಾಗಿರಲಿ, ಇಒಗಳಾಗಿರಲಿ, BDOಗಳಾಗಿರಲಿ ಹೆಚ್ಚಿನ ಒಂದು ಕೆಲಸನ ನಿರ್ವಹಿಸಿ ಅಂತ ಹೇಳಿ ಕಿವಿ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈಗ